ಮಕ್ಕಳಿಗೆ ಇದನ್ನು ತಿನ್ನಿಸ್ತಾ ಬಂದರೆ ಅದ್ಭುತವಾದಂಥ ಮೇಧಾಶಕ್ತಿ ಜಾಸ್ತಿ ಆಗುತ್ತೆ. ಮೇಧಾಶಕ್ತಿ ಅಂದರೆ ಜ್ಞಾಪಕ ಶಕ್ತಿ, ವಿದ್ಯಾಶಕ್ತಿ, ಜ್ಞಾನಶಕ್ತಿ, ಏಕಸಂಧಿಗ್ರಹಿ ಅಂತ ಮಾತಾಡ್ತೇವೆ ನಾವು. ಅಂದರೆ ಒಂದು ಬಾರಿ ಓದಿದ್ದು ಜನ್ಮಾಂತರ, ಅಂದರೆ ಅವನು ಪ್ರಾಣ ಬಿಡೋವರೆಗೂ ನೆನಪಿರ್ತಕ್ಕಂಥ ಒಂದು ಅಗಾಧವಾದಂಥ ಜ್ಞಾಪಕ ಶಕ್ತಿ ಅಂತ ಹೇಳ್ತಾರೆ. ಅದು ಕೆಲವರಿಗೆ ಮಾತ್ರ ಪಡ್ಕೊಂಡು ಬಂದಿರ್ತಾರೆ. ಯಾರೋ ಯೋಗಿಗಳು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ರಾಘವೇಂದ್ರಾಚಾರ್ಯರು, ಇಂಥ ಮಹಾ ಗುರುಗಳಷ್ಟೇ. ಏನು ಮಾಡಿ ಗೊತ್ತಾ, ಎಲ್ಲಿಯಾದರೂ ಕಮಲದ ಹೂವು ಇಲ್ಲ ತಾವರೆಯ ಎಲೆ ಸಿಕ್ತು ಅಂದರೆ ಒಂದು 4 ತಾವರೆ ಎಲೆಯನ್ನು ತಗೊಬನ್ನಿ, ದಂಟಿನ ಸಮೇತ ಚೆನ್ನಾಗಿ ತುರಿದು ಬಿಟ್ಟು ಒಂದು ಶುದ್ಧವಾದಂಥ ನೀರಿನಲ್ಲಿ ಹಾಕಿ ಬೇಯಿಸಬೇಕು. ಯಾವ ರೀತಿ ಬೇಯಿಸಬೇಕು ಅಂತ ಹೇಳ್ದ ಅಂದರೆ, ಅದು ಸಣ್ಣಕ್ಕೆ ಒಂಥರ ಮೆತುವಾಗಿರಬೇಕು, ಮಂದವಾದ ನೀರಿನಲ್ಲಿ ಬೇಯಿಸ್ತಕ್ಕಂಥದ್ದು ಬೇಯಿಸಬೇಕು. ಬೇಯಿಸಿ ಅದು ಮೆತ್ತಗಾಗಿದೆ ಅಂದ ಮೇಲೆ ಅದನ್ನು ಹಾಗೇ ಇಟ್ಬಿಟ್ಟು ಅದರಲ್ಲಿ ಶುದ್ಧವಾದ ಜೇನನ್ನು ತಕ್ಕ ಮಟ್ಟಿಗೆ ಒಂದು ಅರ್ಧ ಲೋಟ ಹಾಕಿಬಿಟ್ಟು ಕಲಿಸ್ಬಿಟ್ಟು ಇಟ್ಟುಬಿಡೋದು. 3 ದಿನದ ನಂತರ ಅದನ್ನು ಒಂದು ಪಿಂಗಾಣಿ ಪಾತ್ರೆಯಲ್ಲಿ ಹಾಕಿಟ್ಟು, ಇಲ್ಲ ಪಿಂಗಾಣಿಯ ಒಂದು ಲೋಟ ಇಲ್ಲ ಪಾತ್ರೆಯಲ್ಲಿ ಹಾಕಿಟ್ಟು ಬಟ್ಲಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ನಿಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ಒಂದು 2 ಸ್ಪೂನ್ ತಿನ್ನಿಸ್ತಕ್ಕಂಥದ್ದು ಮಾಡ್ತಾ ಬನ್ನಿ. ಅವರ ಮೇಧಾಶಕ್ತಿ, ಚುರುಕು, ಜ್ಞಾಪಕ ಶಕ್ತಿ, ನೆನಪಿನ ಶಕ್ತಿ ಎಷ್ಟು ಹೆಚ್ಚುತ್ತೆ ಅನ್ನತಕ್ಕಂಥದ್ದನ್ನು ಇದು ನೀವೇ ಹೇಳ್ತೀರಾ ಗುರುಗಳೇ, ಅದ್ಭುತ ಅನ್ನತಕ್ಕಂಥದ್ದು. ಸೊ ಮಾಡ್ಕೋತೀರಲ್ವಾ?